ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಸೊ ಈ ಒಂದು ವಿಡಿಯೋ ಅಲ್ಲಿ ನಿಮಗೆ ಅಪ್ಕಮಿಂಗ್ ಹೊಸ ಎಸಿ ಸ್ಯಾಡ್ ನೋಟಿಫಿಕೇಶನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಕ್ಕೆ ಹೋಗ್ತಿದ್ದೀನಿ. ಸುಮಾರು ಜನ ನನ್ಗೆ ಫೋನ್ ಮಾಡ್ತೀರಿ ಮತ್ತೆ ವಾಟ್ಸ್ಆಪ್ ಮಾಡ್ತೀರಿ, ಸರ್ ಎಸಿ ಸ್ಯಾಡ್ ಹೊಸ ಅಧಿಸೂಚನೆ ಯಾವಾಗ ಬರ್ಬೋದು, ಎಷ್ಟೊಂದು ಪೋಸ್ಟ್ಗಳೆಲ್ಲ ಇನ್ಕ್ಲೂಡೆಡ್ ಇರ್ತದೆ ಅಂತ ಸುಮಾರು ಜನ ಕೇಳ್ತಿದ್ರಿ. ಬೇಸ್ಡ್ ಆನ್ ಯುವರ್ ರಿಕ್ವೆಸ್ಟ್ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ಸೊ ಈ ಒಂದು ವಿಡಿಯೋ ಅಲ್ಲಿ ಏನೆಲ್ಲ ಇರ್ತದೆ ಅಂದ್ರೆ, ನಿಮಗೆ ಮುಂಬರುವ ಎಸಿ ಸ್ಯಾಡ್ ನೋಟಿಫಿಕೇಶನ್ ನ ಕಂಪ್ಲೀಟ್ ಅಪ್ಡೇಟ್ಸ್ ನಮ್ಮ ಟೆಲಿಗ್ರಾಮ್ ಹಾಗೂ ವಾಟ್ಸ್ಆಪ್ ಚಾನಲ್ ಕೊಡ್ತಾನೆ ಇರ್ತೀವಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯಾರಿಗೆಲ್ಲ ಎಸಿ ಸ್ಯಾಡ್ ರಿಲೇಟೆಡ್ ಇನ್ಫಾರ್ಮೇಶನ್ ಬೇಗ ಬೇಕು ಅವರು ಹೋಗಿದೆ ನಮ್ಮ ಟೆಲಿಗ್ರಾಮ್ ಹಾಗೂ ಒಂದು ಸಪರೇಟ್ ಹೊಸ ನೋಟಿಫಿಕೇಶನ್ಗೆ ವಾಟ್ಸ್ಆಪ್ ಗ್ರೂಪ್ ಸಹ ಮಾಡಿದೀವಿ, ಅದಕ್ಕೆ ಜಾಯ್ನ್ ಆಗಿ ಅದರ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ನೋಡಿ, ಹೊಸ ಅಧಿಸೂಚನೆ 2026ರಲ್ಲಿ ಬರ್ತದೆ. ಸೊ ಇದರಲ್ಲಿ ಸುಮಾರು 65 ಪೋಸ್ಟ್ಗಳು ಆಲ್ರೆಡಿ ಅಪ್ರೂವ್ಡ್ ಆಗಿದೆ. ಇದರಲ್ಲಿ 15 ನಿಮಗೆ ಅಸಿಸ್ಟೆಂಟ್ ಕಂಟ್ರೋಲರ್ ಹಾಗೂ ನಿಮಗೆ 50 ಬಂದಿದೆ ಆಡಿಟ್ ಆಫೀಸರ್. ಸೊ ದೀಸ್ ಆರ್ ವೆರಿ ಮಚ್ ಗುಡ್ ಪೋಸ್ಟ್. ನಿಮಗೆ ಗೆಜೆಟೆಡ್ ಪೋಸ್ಟ್ಗಳಾಗಿರ್ತವೆ. ಕ್ಲಾಸ್ 1 ಅಂಡ್ ಕ್ಲಾಸ್ 2 ತುಂಬಾ ಅಂದ್ರೆ ತುಂಬಾ ಒಳ್ಳೆ ಪೋಸ್ಟ್ಗಳಾಗಿರ್ತವೆ. ಸೊ ಯಾರೆಲ್ಲ MBA ಹಾಗೂ MCOM ಮಾಡಿದಿರಿ, ದಯವಿಟ್ಟು ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಯುಟಿಲೈಸ್ ದಿಸ್ ಆಪರ್ಚುನಿಟಿ. ಯಾಕೆಂದ್ರೆ ಇದಕ್ಕೆ ಎಲಿಜಿಬಿಲಿಟಿ ಬರೀ MCOM, MBA ಹಾಗೂ CA ಮಾಡಿರೋರು ಎಲಿಜಿಬಲ್ ಇರ್ತೀರಿ. ಮತ್ತೆ ಅದಕ್ಕೆ ತಕ್ಕಂತೆ ಯಾವ್ದೆಲ್ಲ ಅದರ್ ಡಿಗ್ರೀಸ್ ಇರ್ತದೆ, ಈಕ್ವಲೆಂಟ್ ಡಿಗ್ರೀಸ್ ಇದ್ದಾರೆ, ಅವರೆಲ್ಲರೂ ಎಲಿಜಿಬಲ್ ಇರ್ತೀರಿ. ಸೊ ನೋಡಿ, ಸುಮಾರು ನಿಮಗೆ 15 ಗ್ರೂಪ್ ಎ ವೃಂದದ ಹುದ್ದೆಗಳು ಮತ್ತೆ 46 ನಿಮಗೆ ಗ್ರೂಪ್ ಬಿ ಹುದ್ದೆಗಳು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆ ಅಂದ್ರೆ ಕರ್ನಾಟಕ ಸ್ಟೇಟ್ ಅಕೌಂಟ್ಸ್ ಅಂಡ್ ಆಡಿಟ್ ಡಿಪಾರ್ಟ್ಮೆಂಟ್ ಇಂದ ಬರ್ಲಿವೆ. ಸೊ ಸರ್, ಇದು ನೋಟಿಫಿಕೇಶನ್ ಯಾವಾಗ ಆಗುತ್ತೆ, ಹೊಸ ನೋಟಿಫಿಕೇಶನ್ ಅಂತ ಹೇಳಿದ್ರೆ ನೋಡಿ, ಒಂದು ನೀವು ನೆನಪಲ್ಲಿ ಇಟ್ಕೋಬೇಕು, ಹಳೆ ನೋಟಿಫಿಕೇಶನ್ ಮುಗಿದ ಮೇಲೆನೆ ಹೊಸ ನೋಟಿಫಿಕೇಶನ್ ಬರೋದು. ಸೊ ಈ ಒಂದು ಹಳೆ ನೋಟಿಫಿಕೇಶನ್ ಏನು ನಡೀತಿದೆ, ಸುಮಾರು ಅದರಲ್ಲಿ 108 ಪೋಸ್ಟ್ಗಳೇನೋ ಇದಾವೆ. ಸೊ ಈ ಒಂದು ನೋಟಿಫಿಕೇಶನ್ ರಿಸಲ್ಟ್ಸ್ ಆಗಸ್ಟ್ ತಿಂಗಳಲ್ಲಿ ಬರುವ ಸಾಧ್ಯತೆಗಳಿದಾವೆ. ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಅಥವಾ ಇದೇ ತಿಂಗಳ ಲಾಸ್ಟ್ ವೀಕ್ ಅಲ್ಲಿ ಬರುವ ಸಾಧ್ಯತೆಗಳಿದಾವೆ. ಈ ಒಂದು ರಿಸಲ್ಟ್ ಅಂದ್ರೆ 1:3ನೇ. ಅದಾದ ಮೇಲೆ 1 ವೀಕ್ ಆದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದನ್ನೆಲ್ಲ ಸೇರಿಸ್ಕೊಂಡ್ರೆ ಆಗಸ್ಟ್ ಮಿಡ್ ಆರ್ ಆಗಸ್ಟ್ ಲಾಸ್ಟ್ ವೀಕ್ ಅಲ್ಲಿ ನಿಮಗೆ ಕಂಪ್ಲೀಟ್ ಇವಾಗ ನಡೀತಿರುವ ಎಸಿ ಸ್ಯಾಟ್ ನೋಟಿಫಿಕೇಶನ್ 109 ಪೋಸ್ಟ್ಗಳೇ ಮುಗೀತದೆ. ಅದಾದ ಮೇಲೆ ನಿಮ್ಗೆ ಹೊಸ ನೋಟಿಫಿಕೇಶನ್ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ, ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ನಿಮಗೆ ಹೊಸ ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಆಗಸ್ಟ್ ಲಾಸ್ಟ್ ವೀಕ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್. ಸೊ ನಿಮಗೆ ಇವಾಗಿಂದ ನೋಡಿದ್ರೆ ಒಂದು 30 ಡೇಸ್, 1 to 1 ಮಂತ್, ಮ್ಯಾಕ್ಸಿಮಮ್ 1 ಮಂತ್ ನಿಮಗೆ ಉಳಿದಿದೆ ಅಷ್ಟೇ ನಿಮಗೆ ಹೊಸ ನೋಟಿಫಿಕೇಶನ್ ಆಗೋದಿಕ್ಕೆ. ಸೊ ಈ ನೋಟಿಫಿಕೇಶನ್ ಆದ ಮೇಲೆ ನಿಮಗೆ ಪ್ರಿಲಿಮ್ಸ್ ಎಷ್ಟೊಂದು ಟೈಮ್ ಇರ್ತದೆ ಸರ್ ಅಂತ ಹೇಳಿದ್ರೆ, ಬರೀ 2 to 2.5 ಮಂತ್ಸ್ ನಿಮಗೆ ಟೈಮ್ ಇರ್ತದೆ ಪ್ರಿಲಿಮ್ಸ್ ಪ್ರಿಪರೇಷನ್ಗೆ ನಿಮಗೆ. ಸೊ ಈ ಒಂದು ಎಸಿ ಸ್ಯಾಟ್ ನೋಟಿಫಿಕೇಶನ್ಗೆ ಬರೀ MBA, MCOM ಅವರೇ ಎಲಿಜಿಬಲ್ ಇದ್ದೀರಿ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಗೆ ಸಿಲೆಬಸ್ ತುಂಬಾ ಅಂದ್ರೆ ತುಂಬಾ ಟಫ್ ಇದೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ಬೇಕಂತಿದ್ದೀರಿ, ದಯವಿಟ್ಟು ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಫ್ರಮ್ ನೌ ಓನ್ಲಿ. ಇವಾಗಿಂದಾನೇ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಒಂದು 3 ತಿಂಗಳು ನಿಮಗೆ ಕಾಲಾವಕಾಶ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಇರ್ತದೆ. ಸೊ ಸುಮಾರು ಪ್ರೀವಿಯಸ್ ನೋಟಿಫಿಕೇಶನ್ ನಲ್ಲಿ ಏನು ಇವಾಗ 2024ರಲ್ಲಿ ಆಗಿರೋ ನೋಟಿಫಿಕೇಶನ್ ಅಲ್ಲ, ಅದಕ್ಕನ್ನ ಹಿಂದೆ ಆಗಿರೋ ನೋಟಿಫಿಕೇಶನ್ ತುಂಬಾ ಈಸಿ ಇರ್ತಿತ್ತು ಪ್ರಿಲಿಮ್ಸ್ ಪೇಪರ್. ಬಟ್ ಈ ಸತಿ ಏನು ನೋಟಿಫಿಕೇಶನ್ ಆಯ್ತು, 2024ರಲ್ಲಿ ನೋಟಿಫಿಕೇಶನ್ ಆಯ್ತು. ಈ ಒಂದು ನೋಟಿಫಿಕೇಶನ್ ತುಂಬಾ ಅಂದ್ರೆ ತುಂಬಾ ಇದರಲ್ಲಿ ಟಫ್ ಕ್ವಶನ್ಸ್ ಕೇಳಲಾಯಿತು, ಬೋತ್ ಇನ್ ಪ್ರಿಲಿಮ್ಸ್ ಅಂಡ್ ಮೈನ್ಸ್ ತುಂಬಾ ಹೈ ಲೆವೆಲ್ ಟಫ್ನೆಸ್ ತಗೊಂಡೋಗಿದ್ರು. ಸೊ ಆ ಒಂದು ಟಫ್ನೆಸ್ ಲೆವೆಲ್ ಇಂದಾನೆ ಸುಮಾರು ಜನ ಎಲಿಮಿನೇಟ್ ಆಗಿದ್ದಾರೆ. ಪ್ರಿಲಿಮ್ಸ್ ಅಲ್ಲೇ ಸುಮಾರು ಜನ ಎಲಿಮಿನೇಟ್ ಆಗಿದ್ದಾರೆ. ಅವ್ರಿಗೆಲ್ರಿಗೂ ಗೊತ್ತಾಗಿದೆ ಇವಾಗ ಎಸಿ ಸ್ಯಾಟ್ ನ ಪೇಪರ್ ನ ಲೆವೆಲ್ ಹೇಗಿರ್ತದೆ ಅಂತ. ಸೊ ಆದ್ರಿಂದ ನಿಮ್ಮ ಪ್ರಿಪರೇಷನ್, ನಿಮ್ಮ ಕೆಸೆಟ್, ನೆಟ್ ಇದಕ್ಕನ್ನ ಒಂದು ಸ್ಟೇಜ್ ಮುಂದೆನೆ ಇರಬೇಕು. ಅವಾಗ ಮಾತ್ರ ನಿಮಗೆ ಈ ಒಂದು ಎಕ್ಸಾಮಿನೇಷನ್ ಪ್ರಿಲಿಮ್ಸ್ ಹಾಗೂ ಮೈನ್ಸ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯತೆಗಳಿವೆ. ಸೊ ಇಲ್ಲಿ ನೋಡಿ, ನಿಮಗೆ ಇದೊಂದು ನೋಟಿಫಿಕೇಶನ್ ಆದ ಮೇಲೆ 3 ತಿಂಗಳು ಗ್ಯಾಪ್ ನಿಮ್ಗೆ ಸಿಗ್ತದೆ ನಿಮ್ಮ ಪ್ರಿಪರೇಷನ್ಗೆ. ಅದಾದ ಮೇಲೆ ನಿಮಗೆ ಪ್ರಿಲಿಮ್ಸ್ ಆದ ಮೇಲೆ ಮೈನ್ಸ್ಗೆ ನಿಮಗೆ ಡ್ಯೂರೇಷನ್ ಬರೀ 2 ತಿಂಗಳಿದೆ. ಬರೀ 2 ಮಂತ್ಸ್ ಆಫ್ ಟೈಮ್ ಯು ವಿಲ್ ಬಿ ಗೆಟಿಂಗ್ ಫಾರ್ ಯುವರ್ ಮೈನ್ಸ್ ಪ್ರಿಪರೇಷನ್ ಆಫ್ಟರ್ ಯುವರ್ ಪ್ರಿಲಿಮ್ಸ್. ಸೊ 3+2 ಅಂದ್ರೆ 5 ತಿಂಗಳಲ್ಲಿ ನಿಮ್ಮ ಎಂಟೈರ್ ಜರ್ನಿನೇ ಮುಗಿದೋಗುತ್ತೆ, ಯಾಕೆಂದ್ರೆ ಇದರಲ್ಲಿ ಇಂಟರ್ವ್ಯೂ ಇಲ್ಲ. ಸೊ ಆದ್ರಿಂದ ಒಂದು 5 to 6 ಮಂತ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಟು ಗೆಟ್ ಓವರ್. ಸೊ ಯಾರೆಲ್ಲ ಕಾಣ್ತಿದ್ದೀರಿ, ಯಾರೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ಗಳಿದ್ದೀರಿ ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ಗಳು ಆಗಬೇಕು, ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದೀರಿ, ಸುಮಾರು ಜನ ಇದ್ದೀರಿ. ಸೊ ಅವರಿಗೆಲ್ಲ ಇದೊಂದು ಸುವರ್ಣ ಅವಕಾಶ, ಯಾಕೆಂದ್ರೆ ಬೋತ್ ಪ್ರಿಪರೇಷನ್ಸ್ ಆರ್ ಸೇಮ್ ಟು ಸೇಮ್. ಬಟ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಏನಂದ್ರೆ ನಿಮಗೆ ಜನರಲ್ ಸ್ಟಡೀಸ್ ತುಂಬಾ ನಿಮ್ಗೆ ಓದಬೇಕಾಗಿರ್ತದೆ. ಪೇಪರ್ ಪ್ರಿಲಿಮ್ಸ್ ಅಲ್ಲಿ ಸಹ ನಿಮ್ಗೆ ಒಂದು ಪೇಪರ್ ಜನರಲ್ ಸ್ಟಡೀಸ್ ಇದೆ. ಅಟ್ ದ ಸೇಮ್ ಟೈಮ್ ಮೈನ್ಸ್ ಅಲ್ಲಿ ನಿಮ್ಗೆ 2 ಪೇಪರ್ಗಳು ನಿಮ್ಗೆ ಜನರಲ್ ಸ್ಟಡೀಸ್ ಇದೆ ಹಾಗೂ 4 ಪೇಪರ್ಗಳು ನಿಮ್ಗೆ ಕಾಮರ್ಸ್ ಇಂದ ಬರ್ತದೆ ಮೈನ್ಸ್ ಅಲ್ಲಿ. ಬಟ್ ಪ್ರಿಲಿಮ್ಸ್ ಅಲ್ಲಿ ಒಂದು GS ಪೇಪರ್ ಮತ್ತೆ ಒಂದು ಕಾಮರ್ಸ್ ಪೇಪರ್. ಇದರ ಇನ್ ಡೀಟೇಲ್ ನಿಮಗೆ ಏನಾದರೂ ಇನ್ ಡೀಟೇಲ್ ಇನ್ಫಾರ್ಮೇಶನ್ ಬೇಕಾದಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಎಸಿ ಸ್ಯಾಟ್ ನ ಯಾವುದೇ ತರಹದ ಇನ್ಫಾರ್ಮೇಶನ್ ಬೇಕಾದ್ರೂ ಕಮೆಂಟ್ ಮಾಡಿ. ಸೊ ದಟ್ ಐ ವಿಲ್ ಮೇಕ್ ದಟ್ ವಿಡಿಯೋ ಬೇಸ್ಡ್ ಆನ್ ದ ಪ್ರಿಯಾರಿಟಿ. ನಿಮ್ಮ ಕಮೆಂಟ್ಸ್ ಜಾಸ್ತಿ ಬಂತು, ಜಾಸ್ತಿ ವ್ಯೂಸ್ ಆರ್ ಲೈಕ್ಸ್ ಬಂತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ಬಿಟ್ಟು ಬಿಡ್ತೀನಿ. ಸೊ ಡೆಫಿನೆಟ್ಲಿ ಮುಂದೆ ಹೋಗೋಣ.
ಒಂದು 5 to 6 ಮಂತ್ಸ್ ಅಲ್ಲಿ ನಿಮ್ಮ ಈ ಒಂದು ಎಂಟೈರ್ ಎ ಸಿ ಸೈಡ್ ಎಕ್ಸಾಮಿನೇಷನ್ ಪ್ರೋಸೆಸ್ ಮುಗ್ದೋಗುತ್ತೆ. ಸೊ ಯಾರೆಲ್ಲ ಈ ಸತಿ ಪ್ರಿಲಿಮ್ಸ್ ಅಲ್ಲಿ ಔಟ್ ಆಗಿದ್ದೀರಿ, ಮೈನ್ಸ್ ಅಲ್ಲಿ ಔಟ್ ಆಗಿದ್ದೀರಿ, ದಯವಿಟ್ಟು ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಫ್ರಮ್ ನೌ ಓನ್ಲಿ. ಅದಾದ ಮೇಲೆ ನಿಮಗೆ 1:3 ಯಾವಾಗ ಬರ್ತದೆ ಸರ್ ಅಂದ್ರೆ, ಸೊ ಇಲ್ಲಿ ನೋಡಿ ಈ ಬಾರಿ ಅಂತೂ ತುಂಬಾ ಅಂದ್ರೆ ತುಂಬಾ ಲೇಟ್ ಆಯ್ತು. ಸುಮಾರು 1.5 year ಆಯ್ತು ನಿಮಗೆ ಮೈನ್ಸ್ ಆದ ಮೇಲೆ ರಿಸಲ್ಟ್ಸ್ ಬರೋವರೆಗೆ. ಬಟ್ ಈ ಒಂದು 2026ರ ನೋಟಿಫಿಕೇಶನ್ ಹಾಗಾಗೋ ತರ ಕಾಣ್ತಿಲ್ಲ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ಆದಷ್ಟು ಬೇಗ ಎಂಟೈರ್ ಪ್ರೊಸೆಸ್ ಅನ್ನ ಮುಗಿಸೋದಿಕ್ಕೆ ನಮ್ಮ ಹೊಸದಾಗಿ ಅಂದ್ರೆ ಇವಾಗ ಪ್ರೆಸೆಂಟ್ಲಿ ಇರುವ ಸೆಕ್ರೆಟರಿ ಮೇಡಮ್ ಜ್ಯೋತಿ ಮೇಡಮ್ ಆಗಿರ್ಬೋದು, ಈಗ ಪ್ರೆಸೆಂಟ್ಲಿ ಇರುವ ಚೇರ್ಮನ್ ಸಾಹೇಬ್ರು ಪ್ರಭುದೇವ ಸರ್ರೇ ಆಗಿರ್ಬೋದು, ಇವರೆಲ್ಲರೂ ತುಂಬಾ ಅಂದ್ರೆ ತುಂಬಾ ಆಕ್ಟಿವ್ ಇದ್ದಾರೆ. ತುಂಬಾ ಅಂದ್ರೆ ತುಂಬಾ ಬೇಗ ಈ ಒಂದು ಪ್ರೊಸೆಸ್ ನ ಕಂಪ್ಲೀಟ್ ಮಾಡೋದಿಕ್ಕೆ ಒಂದು ಫಸ್ಟ್ ಸ್ಟೆಪ್ ಅಲ್ಲಿ ಇದ್ದಾರೆ. ಸೊ ಅಟ್ ದ ಸೇಮ್ ಟೈಮ್ DPR ಹಾಗೂ ಗೌರ್ಮೆಂಟ್ ಕಡೆಯಿಂದಾನು ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಇದೆ. ಸೊ ಇವಾಗ ಬೋತ್ ನಿಮ್ಮ KPSC ಸೆಕ್ರೆಟರಿ ಆಗಿರ್ಬೋದು, ದೇ ಆಲ್ಸೋ ಎ KS ಆಫೀಸರ್ ಪ್ರಮೋಟೆಡ್ IAS ಅಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ನಿಮ್ಮ ಇವಾಗ KPSC ಚೇರ್ಮನ್ ಆಗಿರೋರು ಒಬ್ಬ KS ಅಧಿಕಾರಿನೇ ಆಗಿ ಪ್ರಮೋಟ್ ಆಗಿರೋದ್ರಿಂದ ನಿಮಗೆ ಈ ಒಂದು ಎಕ್ಸಾಮಿನೇಷನ್ ಪ್ರಾಸೆಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಎಫಿಷಿಯನ್ಸಿ ಕಾಣಿಸ್ತದೆ. ತುಂಬಾ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಮಾಡುವ ಸಾಧ್ಯತೆಗಳು ಈ ಒಂದು ನೋಟಿಫಿಕೇಶನ್ ತುಂಬಾ ಅಂದ್ರೆ ತುಂಬಾ ಬೇಗ ಮುಗಿಸೋ ಸಾಧ್ಯತೆಗಳಿದಾವೆ. ಸೊ ಆದ್ರಿಂದ ಒಂದು ಪಾಸಿಟಿವ್ ಅಂಡ್ ಕನ್ಸ್ಟ್ರಕ್ಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಓಕೆನಾ? ಇದಾದ ಮೇಲೆ ನಿಮಗೆ ಓನ್ಲಿ 15 days ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ 15 days ನಡೆಸ್ತಾರೆ. ಅದಾದ ಮೇಲೆ ವಿತಿನ್ 10 days ಅಲ್ಲಿ ನಿಮಗೆ ಪ್ರೊವಿಷನಲ್ ಲಿಸ್ಟ್ ಅಂಡ್ 1 week ಅಲ್ಲಿ ನಿಮಗೆ ಫೈನಲ್ ಲಿಸ್ಟ್ ಬರ್ತದೆ. ಸೊ ಎಂಟೈರ್ ಪ್ರಾಸೆಸ್ ಈಸ್ ಗೋಯಿಂಗ್ ಟು ಕಂಪ್ಲೀಟ್ ಇನ್ 6 to 7 months. ಓಕೆನಾ? ನಿಮ್ಮ ಮೈನ್ಸ್ ಆಗೋದಕ್ಕೆ ಒಂದು 5 to 6 months ಆಗ್ತದೆ ಇವಾಗಿಂದಾನೇ ನೀವು ಲೆಕ್ಕ ತಗೊಂಡ್ರೆ. ಮತ್ತೆ ನಿಮ್ಮ ಎಂಟೈರ್ ಪ್ರಾಸೆಸ್ ಪ್ಲಸ್ 1 to 2 months ನೀವು ಇಟ್ಕೊಂಡ್ರೆ ಒಂದು 6 to 7 months ಅಲ್ಲಿ ನಿಮಗೆ ಕಂಪ್ಲೀಟ್ AC ಸೈಡ್ ಪ್ರಿಪರೇಷನ್ ಮುಗ್ದೋಗ್ತದೆ, ನೋಟಿಫಿಕೇಶನ್ ಮುಗ್ದೋಗ್ತದೆ. ಸೊ ಎಲ್ಲ MBA MCOM ಸ್ಟೂಡೆಂಟ್ಸ್ಗೆ ಫೈನಲಿ ನಾನು ಹೇಳ್ತಿರೋದೇನೆಂದ್ರೆ, ಈ ಒಂದು ಗೋಲ್ಡನ್ ಆಪರ್ಚುನಿಟಿ ಪದೇ ಪದೇ ಬರೋದಿಲ್ಲ. ಯಾಕೆ ಅಂದ್ರೆ ನೀವು ನೋಡ್ತಿರೋ ಹಾಗೆ year by year notification by notification the number of posts are getting decreased. ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ 65 ಇದೆ ಸರ್ ಅಷ್ಟೇನಾ ಅಂತ ನೀವು ಗಾಬರಿ ಆಗಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನೆಕ್ಸ್ಟ್ ನೋಟಿಫಿಕೇಶನ್ ಅಲ್ಲಿ ಇನ್ನ ಕಡಿಮೆ ಆಗ್ತದೆ, ಅದಂತೂ ಗ್ಯಾರಂಟಿ. ಸೊ ಆದ್ರಿಂದ ಇದು ನಿಮಗೆ ಒಂದು ಆಶ್ಚರ್ಯನೋ ಇಲ್ಲಾಂದ್ರೆ ಶಾಕಿಂಗೋ ಈ ತರ ಹೋಗಕ್ ಹೋಗ್ಬೇಡಿ. ಯಾಕೆಂದ್ರೆ ಗೌರ್ಮೆಂಟ್ ರಿಕ್ವೈರ್ಮೆಂಟ್ ಹೇಗೆ ಬೇಕೋ ಹಾಗೆ ಫಿಲ್ಅಪ್ ಮಾಡ್ಕೊಂತಾರೆ. ಆದ್ರಿಂದ ಈ ಒಂದು ನಿಮಗೆ ಜಾಸ್ತಿ ಪೋಸ್ಟ್ಗಳು ಇವಾಗ 110 ಇತ್ತು 2024ರ ನೋಟಿಫಿಕೇಶನ್ ಅಲ್ಲಿ. ಬಟ್ ಇವಾಗ ಕಡಿಮೆ ಆಗಿದೆ. ಅಟ್ ದ ಸೇಮ್ ಟೈಮ್ ನೆಕ್ಸ್ಟ್ ನೋಟಿಫಿಕೇಶನ್ ನಿಮ್ಗೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಳಕ್ ಹೋಗ್ಬೇಡಿ. ಇಷ್ಟೊಂದು ನಂಬರ್ ಇರ್ತದೆ ಇಲ್ಲ ಇದಕ್ಕನ್ನ ಕಡಿಮೆ ಆಗ್ತದೆ. ಸೊ ಆದ್ರಿಂದ ಎಷ್ಟೊಂದು ನೋಟಿಫಿಕೇಶನ್ ಆಗಿದೆಯೋ ಎಷ್ಟೊಂದು ಪೋಸ್ಟ್ಗಳಿದೆಯೋ ಇದನ್ನ ಟಾರ್ಗೆಟ್ ಮಾಡಿ ನೀವು ನಿಮ್ಮ ಕ್ಯಾಟಗರಿಗೆ ಈ ಒಂದು ಪೋಸ್ಟ್ಗಳು ಏನಾದ್ರು ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಜನರಲ್ ಆದ್ರೂ ಟ್ರೈ ಮಾಡಿ. ಯಾರಿಗ್ ಗೊತ್ತು ನೀವು ಜನರಲ್ ಅಲ್ಲೇ ಕ್ಲಿಯರ್ ಮಾಡಬಹುದು. ಸೊ ಅದೊಂದು ಗುರಿ ಇಟ್ಕೊಂಡು ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಅಂಡ್ ಆಲ್. ಥ್ಯಾಂಕ್ ಯು.